ಹಿನ್ನೆಲೆ ಅಂದರೆ ನಮ್ಮ ಕುಟುಂಬದಲ್ಲಿ ಯಾರು ಕಲಾವಿದರಿಲ್ಲ. ಆದರೆ ನಮ್ಮ ತಂದೆಯವರು ಹರಿಕಥಾ ವಿದ್ವಾಂಸರಾಗಿದ್ದರು. ಸಿನಿಮಾ ಚಿತ್ರಕಥೆ ಅದೆಲ್ಲ ಮಾಡ್ತಾಯಿದ್ರು. ಅದೊಂದು ಬಿಟ್ಟರೆ ರಂಗಭೂಮಿ ಪಾತ್ರ ವಹಿಸೋದೇ ಆಗಲಿಲ್ಲ. ನಾನೊಬ್ಬಳು ರಂಗಭೂಮಿ ಪಾತ್ರ ಮಾಡ್ತಾಯಿದ್ದೀನಿ ಅಷ್ಟೇ. ಅದರಿಂದ ಈಗ ನನ್ನ ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ರಂಗಭೂಮಿ ಇದರಿಂದ ಮತ್ತು ನಮ್ಮ ಮಾವನವರು ಎಲ್ಲರೂ ನಾವು ಕಲೆ ಇದಕ್ಕೋಸ್ಕರನೇ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಇದೇ ನನ್ನ ಹಿಂದೆ. ಮತ್ತು ನನಗೆ ಕಲೆ ಅನ್ನೋದ್ರ ಬಗ್ಗೆ ಏನು ಅರಿವು ಇಲ್ಲದೆ ಇರೋವಂಥ ಇದರಲ್ಲಿ ನನ್ನ 4ನೇ ವರ್ಷದಲ್ಲೇ ನಾನು ಕಲಾವಿದೆಯಾಗಿ ರಂಗಪ್ರವೇಶ ಮಾಡಿದೆ. ಸಣ್ಣ ಪುಟ್ಟ ಪಾತ್ರಗಳು, ಆಮೇಲೆ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಾ ಇದ್ದೆ, ಆಮೇಲೆ ಸಾಮಾಜಿಕ ನಾಟಕಗಳಲ್ಲಿ ಪಾತ್ರ ವಹಿಸ್ತಾ ಇದ್ದೆ. ಕಲೆ ಅಂದರೆ ಏನು ಅನ್ನೋದ್ರ ಅರಿವು ಬರೋಕ್ಕೆ ಮುಂಚೆನೇ ನಾನು ಕಲಾವಿದೆಯಾಗಿ ರಂಗಪ್ರವೇಶ ಮಾಡಿದ್ದೀನಿ ನಾನು. ಆಮೇಲೆ ಗುಬ್ಬಿ ಕಂಪ್ನಿಗೆ ಪಾದಾರ್ಪಣೆ ಮಾಡಿದೆ. ಅಲ್ಲಿಂದ ಸುಮಾರು 8-9 ವರ್ಷ ನಾನು ಅವರ ಹತ್ರ ಬುದ್ಧಿಯಿಂದ ಪಡೆದು ನಾನು ಈ ಮಟ್ಟಕ್ಕೆ ಬೆಳೆಯಬೇಕು ಅನ್ನೋದಕ್ಕೆ ಕಾರಣ ಮುಖ್ಯವಾಗಿ ಗುಬ್ಬಿ ಕಂಪ್ನಿ. ಆನಂತರ ನನಗೆ ಈ ಅಮೇಚರ್ ನಾಟಕಕ್ಕೆ ಬಂದ ಮೇಲೆ ನಮ್ಮ ಗುರುಗಳು ಶ್ರೀಮನ್ ನಾರಾಯಣ ದಾಸರು ಅವರು ನಾಟಕ ರಂಗಕ್ಕೆ ಪಿತಾಮಹ ಭೀಷ್ಮ ಅಂತ ಹೆಸರು ತಗೊಂಡಿದ್ರು. ಅವರು ನನ್ನನ್ನು ಒಂದು ಶಿಲೆಯಾಗಿ ರೂಪಿಸಿ ಪ್ರತಿ ಒಂದು ಪಾತ್ರಗಳನ್ನೂ ಉತ್ತರೆ, ರುಕ್ಮಿಣಿ, ಸೀತೆ, ಯಾವುದೇ ಒಂದು ದೊಡ್ಡ ಸುಭದ್ರಾ ಪರಿಣಯ, ಸದಾರಾಮಿ, ಯಾವುದೇ ಒಂದು ನಾಟಕ ಇರ್ಬೋದು, ಅದನ್ನು ಪ್ರತಿ ಒಂದನ್ನು ಇದೇ ಥರ ಆಡಬೇಕು, ಇದೇ ಥರ ಮಾತಾಡಬೇಕು ಅಂತ ಎಲ್ಲ ನನ್ನನ್ನು ತೀಡಿ ಒಂದು ಗೊಂಬೆಯಾಗಿ ರೂಪ ಕೊಟ್ಟು ಇವತ್ತು ಇಡೀ ಕರ್ನಾಟಕದಲ್ಲೇ ಪದ್ಮ ಅಂತ ಅಂದರೆ ತುಂಬ ಹೆಸರು ಮಾಡೋದಕ್ಕೆ ಕಾರಣ ನಮ್ಮ ಗುರುಗಳು ಶ್ರೀಮನ್ ನಾರಾಯಣ. ಖಂಡಿತವಾಗ್ಲೂ ತುಂಬಾ ತೃಪ್ತಿ ಕೊಟ್ಟಿದೆ. ಯಾಕೆ ಅಂದರೆ ಮುಖ್ಯವಾಗಿ ನಾನು ಮಗುವಾಗಿದ್ದಾಗಿಂದಲೂ ಇದರ ಸಂಪಾದನೆಯಲ್ಲೇ ನಮ್ಮ ತಂದೆ ತಾಯಿ ನಮ್ಮ ಕುಟುಂಬವನ್ನೆಲ್ಲ ನಾನು ಪೋಷಣೆ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಇದರಿಂದ ತುಂಬ ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿ ನಾನು ಪಾತ್ರ ಮಾಡಿ ಅದರ ಅನುಭವಗಳನ್ನ ನಾನು ಪಡ್ಕೊಂಡಿದ್ದೀನಿ. ಮುಖ್ಯವಾಗಿ ಮಾಸ್ಟರ್ ಹಿರಣ್ಯ ಅವರು ಇರ್ಬೋದು, ಗುರುರಾಜಲ್ ನಾಯ್ಡು ಅವರು ಇರ್ಬೋದು, ಉದಯ್ ಕುಮಾರ್ ಇರ್ಬೋದು, ಮುಸುರಿ ಅವರು ಇರ್ಬೋದು, ಆಮೇಲೆ ಸ್ತ್ರೀ ನಾಟಕ ಮಂಡಳಿ ನಾಗರತ್ನಮ್ಮ ಅವರು, ತುಂಬ ಮೇರು ನಟರುಗಳು ಯಾರ್ಯಾರಿದ್ದಾರೆ ಅವ್ರ ಜೊತೆಯಲ್ಲೆಲ್ಲ ಪಾತ್ರ ಮಾಡಿ ತುಂಬ ಅನುಭವವಾಗಿದೆ. ಆಮೇಲೆ ಈ ಒಂದು ಚಪ್ಪಲಿ ಒಲಿಯೋ ಪಾತ್ರದಿಂದ ಹಿಡಿದು 90 ವರ್ಷದ ಮುದುಕಿವರೆಗೂ ನಾನು ಪಾತ್ರ ಮಾಡಿದ್ದೀನಿ. ಆದ್ದರಿಂದ ನನಗೆಲ್ಲ ಬಗೆಯ ಪಾತ್ರನೂ ಈ ರಂಗಭೂಮಿ ತಂದು ಕೊಟ್ಟಿರೋದ್ರಿಂದ ನಿಜವಾಗಲೂ ಸಂತೃಪ್ತಿ ತಂದಿದೆ. ಮತ್ತು ಇದರಿಂದಲೇ ಈಗಲೂ ನನ್ನ ಮನೇನ, ನನ್ನ ಜೀವನನ ನಡೆಸ್ತಾ ಇರೋದ್ರಿಂದ ಖಂಡಿತವಾಗಿ ನನಗೆ ತೃಪ್ತಿ ಸಿಗ್ತಿದೆ. ಆಧುನಿಕ ರಂಗಭೂಮಿಗಿಂತಲೂ ಈ ನಮ್ಮ ಪೌರಾಣಿಕ ನಾಟಕ ವೃತ್ತಿ ನಿಜವಾಗಿಯೂ ಒಂದು ಗಂಡು ರಂಗಭೂಮಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಆ ಆಧುನಿಕ ರಂಗಭೂಮಿಯಲ್ಲಿ ಯಾರು ಬೇಕಾದರೂ ಎಂಥ ಪಾತ್ರ ಬೇಕಾದರೂ ಮಾಡ್ಬೋದು. ಆದರೆ ಈ ಪೌರಾಣಿಕ ನಾಟಕದಲ್ಲಿ ಮಾತ್ರ ಎಲ್ಲವನ್ನೂ ಬಲ್ಲವರು, ಎಲ್ಲವನ್ನೂ ಅರಿತವರು ಅವರೇ ಇದನ್ನು ಮಾಡಲು ಸಾಧ್ಯ. ಯಾಕೆ ಅಂದರೆ ಇದರಲ್ಲಿ ಶಾಸ್ತ್ರೀಯ ಸಂಗೀತ ಇದೆ, ಶಾಸ್ತ್ರೀಯ ನೃತ್ಯ ಇದೆ, ವೇಷಭೂಷಣಗಳು ಇದೆ. ಮುಖ್ಯವಾಗಿ ಸ್ವಲ್ಪನಾದರೂ ಆ ಶಾಸ್ತ್ರೀಯ ಸಂಗೀತ ಇದ್ದು ಹಾಡುಗಾರಿಕೆಗೆ ಪ್ರಾಮುಖ್ಯತೆ ಇದೆ. ನಮ್ಮ ಕರ್ನಾಟಕ ಸಂಗೀತದ ಒಂದು ಹಿನ್ನೆಲೆ ಇದರಲ್ಲಿ ಪ್ರತಿಧ್ವನಿಸ್ತಾ ಇರೋದ್ರಿಂದ ಆಧುನಿಕ ರಂಗಭೂಮಿಗಿಂತಲೂ ಈ ನಮ್ಮ ಪೌರಾಣಿಕ ನಾಟಕ ವೃತ್ತಿಯೇ ಮೇಲು. ತುಂಬ ಗಂಡರೇ ಇದ್ದವರು ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಯಾಕೆ ಅಂತ ಅಂದರೆ ನಾವು ಅದನ್ನು ಪ್ರೇಕ್ಷಕರಿಂದ ನಮಗೆ ಚಪ್ಪಾಳೆ ಬಂದಾಗ ನಮಗೆ ಆಗುವಷ್ಟು ಆನಂದ ಬೇರೆ ಎಲ್ಲೂ ಆಗೋದಿಲ್ಲ. ಅಪ್ಪಿ ಅಕಸ್ಮಾತ್ ಮನೆಯಲ್ಲೇ ಏನೇ ಒಂದು ದುಃಖ ದುಮ್ಮಾನಗಳಿದ್ರು, ಏನೇ ಆಗಿದ್ರು ಸಹಿತ ಅದನ್ನೆಲ್ಲ ಮರೆತು ನಾವು ಸ್ಟೇಜ್ ಮೇಲೆ ಆ ಒಂದು ಚಪ್ಪಾಳೆಗೋಸ್ಕರ ಒಂದು ಹಾಡು ಹೇಳಿದ ತಕ್ಷಣ, ಚಪ್ಪಾಳೆ ಬಿಟ್ಟ ತಕ್ಷಣ ನಮ್ಮ ದುಃಖ, ನೋವು, ನಲಿವು ಎಲ್ಲನೂ ಮರ್ತೋಗ್ಬಿಟ್ಟು ನಾವು ಪ್ರೇಕ್ಷಕರಿಗೆ ಇನ್ವಾಲ್ವ್ ಆಗಿಬಿಡ್ತೀವಿ. ಆದ್ದರಿಂದ ಆಧುನಿಕ ರಂಗಭೂಮಿಗಿಂತಲೂ ನಮ್ಮ ಈ ಪೌರಾಣಿಕ ನಾಟಕ ವೃತ್ತಿಯೇ ತುಂಬ ದೊಡ್ಡದಾಗಿರುವಂಥದ್ದು ಅನ್ನೋದನ್ನು ನಾನು ಎದೆ ತಟ್ಟಿ ಹೇಳ್ತೀನಿ. ಆಮೇಲೆ ನಾನು ಹೇಳೋದೇನು ಅಂತ ಅಂದರೆ, ಈಗ ಪೌರಾಣಿಕ ನಾಟಕಗಳಲ್ಲಿ ಒಬ್ಬ ಹೀರೋ ಇಲ್ಲ ಒಂದು ಪ್ರಧಾನ ಪಾತ್ರ ಆಗಿರ್ಬೋದು, ಶ್ರೀರಾಮ ಆಗಿರ್ಬೋದು, ಶ್ರೀಕೃಷ್ಣ ಆಗಿರ್ಬೋದು, ದುರ್ಯೋಧನ ಆಗಿರ್ಬೋದು, ಇವೆಲ್ಲ ಪ್ರತಿಯೊಂದು ನಮ್ಮ ದೇಶದಾದ್ಯಂತ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು, ಜಿಲ್ಲೆಯಲ್ಲಾಗಿರ್ಬೋದು, ರಾಜ್ಯಗಳಲ್ಲಾಗಿರ್ಬೋದು, ದೇಶಗಳಲ್ಲಾಗಿರ್ಬೋದು, ಎಲ್ಲರೂ ಇಂತಿಂಥ ಪಾತ್ರಗಳೇ ಅಂತ ಗುರುತಿಸಲ್ಪಡ್ತಾರೆ. ಆದರೆ ಈ ಆಧುನಿಕ ರಂಗಭೂಮಿಯಲ್ಲಿ ಆ ಕಲೆ ಇಲ್ಲ. ಯಾಕೆ ಅಂತ ಅಂದರೆ ಆ ನಡೆಯುವಂಥ ಪಾತ್ರಧಾರಿಗಳು ಬರೀ ಅಲ್ಲಿಗೆ ಮಾತ್ರ ಸೀಮಿತವಾಗಿರ್ತಾರೆ. ಆ ನಾಟಕ ಏನಿದ್ರು ಬರೀ ರಾಜ್ಯದ ಒಂದು ಒಳ ಚೌಕಟ್ಟಿಗೆ ಸಂಬಂಧಪಟ್ಟಿರುತ್ತೆ ಹೊರತು
ದೇಶದಾದ್ಯಂತ ಇಂಥದೇ ಪಾತ್ರಧಾರಿಗಳು ಇಂಥವರೇ ಮಾಡಿದ್ದಾರೆ ಅಂತ ಗುರುತಿಸ್ಕೊಳ್ಳೋಕೆ ಆಗೋದಿಲ್ಲ. ಆದ್ದರಿಂದ ಇದನ್ನೆಲ್ಲ ಗುರುತಿಸ್ಕೊಳ್ಬೇಕು ಅಂತ ಅಂದರೆ ಒಂದು ರಾಮ ಆಗಲಿ, ಕೃಷ್ಣ ಆಗಲಿ, ಇಲ್ಲ ರುಕ್ಮಿಣಿ ಆಗಲಿ, ಇಲ್ಲ ದ್ರೌಪದಿ ಆಗಲಿ, ಇಂಥವರೆಲ್ಲ ಇಂಥ ಪಾತ್ರಧಾರಿಗಳೇ ಬಂದರು ಅಂತ ಗುರುತಿಸ್ಕೊಳ್ಬೇಕು ಅಂದರೆ ನಮ್ಮ ಪೌರಾಣಿಕ ರಂಗಭೂಮಿ ಬಿಟ್ಟರೆ ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ ಅಂತಲೇ